ನಮಸ್ಕಾರ. ಮತ್ತೆ ನಿಮ್ಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಏರಿ ಇಳಿದು ತಿರ್ಗಾ ಗೋಲ್ಡು 13,850 ನಲ್ಲಿ ಇತ್ತು. ನೆನ್ನೆ ಆಕ್ಚುಲಿ 13,750 ಈವ್ನಿಂಗ್ ಅಲ್ಲಿ ಇತ್ತು. ಈಗ ಬೆಳಗ್ಗೆ 13,850. ಬೆಳ್ಳಿ ಅದೇ 250 ನಲ್ಲಿ ಇದೆ. ಅದೇ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 230 ನಲ್ಲಿದೆ. ಅಂತಂದ್ರೆ ಎಕ್ಸ್ಟ್ರಾ ಕೊಟ್ಟು ತಗೊಳ್ಳೋವಂಥದ್ದು ನೀವೇನೆ. ಸೊ ಗೋಲ್ಡು 15,109 24 ಕ್ಯಾರೆಟ್ ಗೋಲ್ಡು. ನನ್ನ ಪ್ರಕಾರ ನೀವು ಕೇರ್ಫುಲ್ ಆಗಿರೋದೇ ಬೆಟರು. ರೂಪಾಯಿ ಇವತ್ತು ಮಾರ್ಕೆಟ್ ಕ್ಲೋಸ್ಡು. ರಿಯಲ್ ರೇಟ್ ಸಿಗೋದಿಲ್ಲ. ಕಚ್ಚಾ ತೈಲ ಏರಿ $107ಗೆ ಹೋಗಿದೆ. ಜಪಾನಲ್ಲಿ ಇವತ್ತು ಮಾರ್ಕೆಟ್ 1% ಅಪ್ಪು. ಸೌತ್ ಕೊರಿಯಾದಲ್ಲಿ 2.29% ಅಪ್ಪು. US ಮಾರ್ಕೆಟ್ ಫ್ಲಾಟ್ ಆಗಿತ್ತು. ಯುರೋಪಿಯನ್ ಮಾರ್ಕೆಟ್ 0.5% ಏರಿತ್ತು. ವಾರ್ ಈಗ ಸದ್ಯಕ್ಕೆ ಮುಗಿಯೋದಿಲ್ಲ. ವಾರು ಇನ್ನೊಂದು 3 ವಾರದವರೆಗೂ ಹೋಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಸ್ಟೋನೇಜ್ಗೆ ತಗೊಂಡು ಹೋಗ್ಬಿಡ್ತೀನಿ ತಿರ್ಗಾ ಇರಾನ್ನ, ಅದರಿಂದ ಹೋಲೋಸ್ನ ಫ್ರೀ ಮಾಡ್ಬಿಟ್ಟೇ ಬಿಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಎಲ್ಲಿಗೂ ಹೋಗಲ್ಲ, ಇರಾನ್ಗೂ ಅಷ್ಟೇ ಅವರಪ್ಪಂಗೂ ಅಷ್ಟೇ ಅಂತ ಹೇಳಿ ಈ ಸಿವಿಲೈಸೇಷನ್ ನ ಯಾರಿಂದನೂ ಅಳಿಸೋದಕ್ಕಾಗಲ್ಲ. ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದರಿಂದ ಈ ಹೋಮಸ್ ಕ್ರೈಸಿಸ್ ಇಂದ ಗ್ಲೋಬಲ್ ಶಿಪ್ಪಿಂಗ್ ರೇಟ್ಸ್ 5 ಪಟ್ಟು ಆಗಿದೆ. ಹಂಗಂತಂದ್ರೆ ಇಲ್ಲಿಂದ ಅಮೆರಿಕಾಗ ಹೋಗೋದಕ್ಕೆ $1,000 ತಗೋತಾ ಇದ್ರು ಒಂದು ಪಾರ್ಸಲ್ಗೆ. ಈಗ $5,000 ಕೇಳ್ತಾ ಇದ್ದಾರೆ. ಸಪ್ಲೈ ಚೈನ್ ಡಿಸ್ಟ್ರಪ್ಷನ್, ಹೈಯರ್ ಇನ್ಶೂರೆನ್ಸ್ ಕಾಸ್ಟ್, ಲಾಂಗರ್ ರೂಟ್ಸ್, ಸುತ್ಕೊಂಡು ಹೋಗ್ಬೇಕು, ಇದೆಲ್ಲ ಕಾಸ್ಟ್ ನ ಏರಿಸ್ತಾ ಇದೆ. ರೂಪಾಯಿ 93.5 ನಿನ್ನೆ ಏರಿತ್ತು. ಯಾಕೆ ಅಂತಂದ್ರೆ ಭಯಂಕರವಾಗಿ ಡಾಲರ್ನ ಕಟ್ ಮಾಡಿದ್ದಾರೆ. ಫ್ಯೂಚರ್ಸ್ ಮಾರ್ಕೆಟ್ಗೂ, ದಟ್ ಈಸ್ ಇಂಟರ್ನ್ಯಾಷನಲ್ ಹೊರಗಡೆ ಇರುವಂತ ಮಾರ್ಕೆಟ್ಗೂ ಇಂಡಿಯಾ ಮಾರ್ಕೆಟ್ಗೂ ಇರುವಂತ ಲಿಂಕ್ನ RBI ಕಟ್ ಮಾಡಿದೆ. ಇದರಿಂದ ನೀವು ಈಸಿಯಾಗಿ ಹೆಡ್ಜ್ ಪೊಸಿಷನ್ನ ಮಾರೋದಕ್ಕೆ ಆಗಲ್ಲ. ಹಲವು ಕಾರ್ಪೊರೇಟ್ಗಳಿಗೆ ನಾನು ಹೇಳಿದ ತರ ಹೆಡ್ಜ್ ಪೊಸಿಷನ್ನ ಮಾರಿದ್ರು. ಈ ಕಾರ್ಪೊರೇಟ್ ಟ್ರೆಷರಿ ದುಡ್ಡು ಮಾಡಿದ್ರು ಅಂತ ಇದನ್ನ ನೋಡಿ RBIಗೆ ಕೋಪ ಬಂದು ಇನ್ಮೇಲೆ ಬ್ಯಾಂಕು ನಾನ್ ಡೆಲಿವರಬಲ್ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಇರುವಂತಹ ಪೊಸಿಷನ್ನ ಕಾರ್ಪೊರೇಟ್ಗೆ ಮಾರಬಾರ್ದು, ನೀವು ಓಪನ್ ಮಾರ್ಕೆಟ್ನೇ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಹೆವಿ ಲಾಸ್ ಬುಕಿಂಗ್ ನಡೀತಾ ಇದೆ. ಇದೆಲ್ಲ ನಡೆದ್ರೂ ಕೂಡ 10ನೇ ತಾರೀಕುವರೆಗೂ ಇದು ಓಡುತ್ತೆ. 10ನೇ ತಾರೀಕು ಆದ್ಮೇಲೆ ತಿರ್ಗಾ ರೂಪಾಯಿ ಬೀಳುತ್ತೆ. ಫಂಡಮೆಂಟಲಿ ಇಂಡಿಯಾದಲ್ಲಿ ದುಡ್ಡು ಒಳಗಡೆ ಬರ್ತಾ ಇಲ್ಲ. ದುಡ್ಡಿನ ಅವಶ್ಯಕತೆ ಇದೆ ಇಂಡಿಯಾಗೆ. ಯಾಕೆಂತಂದ್ರೆ ಇಂಡಿಯಾ ಇಸ್ ನಾಟ್ ಎಕ್ಸ್ಪೋರ್ಟಿಂಗ್ ಎನಫ್. ಆದ್ರೆ ಕಚ್ಚಾ ತೈಲನ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಎಡಿಬಲ್ ಆಯಿಲ್ ಕೂಡ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಮೂರಕ್ಕೂ ನಮಗೆ ಡಾಲರ್ ಬೇಕಾಗುತ್ತೆ. ಆ ಡಾಲರ್ನ ಅಭಾವ ನಮ್ಮನ್ನ ಕಾಡ್ತಾ ಇದೆ. ಈಗ ದುಬೈಯಲ್ಲಿ ಬಿಸ್ನೆಸ್ ಡೌನು, ಎಂಟೈರ್ ಮಿಡಲ್ ಈಸ್ಟ್ ಅಲ್ಲಿ ಬಿಸ್ನೆಸ್ ಡೌನು. ರೆಮಿಟೆನ್ಸ್ಗೆ ಏಟು ಬೀಳುತ್ತೆ. ರೆಮಿಟೆನ್ಸ್ಗೂ ಏಟು, IT ಎಕ್ಸ್ಪೋರ್ಟ್ಸ್ಗೂ ಏಟು, ಓವರ್ ಎಕ್ಸ್ಪೋರ್ಟ್ಸ್ಗೂ ಏಟು ಬೀಳ್ತಾ ಇದೆ. ಡೆಫಿಸಿಟ್ ಇರುತ್ತೆ. ದುಡ್ಡು ಒಳಗಡೆ ಬರದೇ ಇರೋದ್ರಿಂದ ರೂಪಾಯಿಯ ಪ್ರೆಷರು ಏರುತ್ತೆ. ಅದರಿಂದ ಇದು ಏರ್ತಾ ಇದೆ. ಈ ಸಮಯದಲ್ಲಿ ಟ್ರಂಪ್ ಏನ್ ಹೇಳ್ತಾರೆ ಅಂತಂದ್ರೆ, ಇಂಪೋರ್ಟೆಡ್ ಡ್ರಗ್ಸ್ ಈ ದೊಡ್ಡ ಕಂಪನಿ ಮಾಡುವಂತ ಒರಿಜಿನಲ್ ಡ್ರಗ್ಸ್ ಕಾಸ್ಟ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ, ನಾನು 100% ಟ್ಯಾಕ್ಸ್ ಹಾಕ್ತೀನಿ ಅಂತ ತಿರ್ಗಾ ಶುರು ಮಾಡಿದ್ದಾರೆ. ಇಂಡಿಯಾದ LPG ಎನರ್ಜಿ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಎರಡೂ ಸಪ್ಲೈ ಇಲ್ದಂಗೆ 95% ಕಡಿಮೆ ಆಗಿದೆ. ಇದರಿಂದ ಈ ರೈಸಿಂಗ್ ರಿಸ್ಕು, ಸಪ್ಲೈನು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಇಂಡಿಯಾದ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸು 4 ಇಯರ್ ಲೋಗೆ ಬಂದ್ಬಿಟ್ಟಿದೆ. ಓವರಾಲ್ ಆಗಿ ನೋಡಿದ್ರಿ ಅಂತಂದ್ರೆ ಎಷ್ಟು ಮೋಸವಾಗಿದೆ ಅಂದ್ರೆ ಸಿಚುವೇಶನ್ನು. ಇವಾಗ ಬೆಳಗ್ಗೆ ಟಿಫನ್ ತಿನ್ನೋದಕ್ಕೆ ಅಂತ ಟ್ರೈನರ್ ಹೋದ ಒಂದು ಅಂಗಡಿಗೆ. ಅಲ್ಲಿ 25 ವೆರೈಟಿ ಮಾಡ್ತಾ ಇದ್ದಂತ ಜಾಗದಲ್ಲಿ ಈಗ ಬರೀ 6 ವೆರೈಟಿ ಮಾತ್ರ ಇದೆ. ಈಗ ಲೀಡರ್ಶಿಪ್ ಅನ್ಸರ್ಟನಿಟೀಸ್, IPO ಡಿಲೇ ಆಗಿದ್ರಿಂದ ಬಿಗ್ ಬಾಸ್ಕೆಟ್ 1mg ಫೌಂಡರ್ನ ಅವರ ತೆಗೆದು ಕಳಿಸ್ಬಿಡ್ತಾರೆ. 1mg ಆದ್ರೂ ಸ್ವಲ್ಪ ಅರ್ಲಿ ಆಗಿ ಪ್ರಾಫಿಟ್ ನ ತೋರಿಸ್ತಾ ಇದೆ. ಬಿಗ್ ಬಾಸ್ಕೆಟ್ ಸೆಬ್ಲೂಯಿಂಗ್ ವಿತ್ ಲಾಸಸ್. ಅದರಿಂದ ಫೌಂಡರ್ ಎಕ್ಸಿಟ್ ಮಾಡೋದಕ್ಕೆ ದಾರಿ ತುಂಬಾ ಕಷ್ಟವಾಗಿದೆ. ರಿಯಲ್ ಆಸ್ ಸೇಲ್ಸ್ Q4 ಅಲ್ಲಿ 61% ಏರಿದೆ. ಬಟ್ ಆ ಸೈಬರ್ ಅಟ್ಯಾಕ್ ಬಂದಂತ ಸ್ಟ್ರೈಕ್ ಇಂದ ಪ್ರಪಂಚ ತುಂಬಾ ಏರ್ಫುಲ್ ಆಗಿದ್ದ ಅಂತ ಅವನು ಸರಿ ಇಲ್ಲ. ಆಟೋ ಸ್ಟಾಕ್ಸ್ ಒಳ್ಳೆ ಸೇಲ್ಸ್ ನ ತೋರ್ಸದ ಮೇಲೆ ಕೂಡ ಹಾಸಿಗೆ ಹಿಡ್ದಂತೆ ಆಗಿದೆ, ಕೆಳಗಡೆ ಇಳಿತಾ ಇದೆ. ಯಾಕಂದ್ರೆ ಮಾರ್ಜಿನ್ ಪ್ರೆಷರ್ ಬರುತ್ತೆ ಅಂತ. ಅದೇ ಏನ್ ಹೇಳಿದ್ದಾರೆ ಅಂತಂದ್ರೆ, ಡಾಲರ್ ನಮ್ಮ ಹತ್ರ ಇಲ್ಲ, ಇಲ್ಲಿ ಒಂದು ಸಿಕ್ ಬ್ಯಾಂಕ್ ಇದೆ RBI. ದುಬೈ ರಾಜ ಹತ್ರ ದುಡ್ಡು ತುಂಬಾ ಇದೆ, ಅದರಿಂದ ಎಮಿರೇಟ್ಸ್ ಮಾರಿ ಒಂದು $3 ಬಿಲಿಯನ್ ತಗೊಳ್ಳೋಣ ಅಂತ ಐಡಿಯಾ ಮಾಡಿ RBI ಬ್ಯಾಂಕು 74% ಶೇರ್ನ ಇವನಿಗೆ ಮಾರಿದ್ದಾರೆ. ಯಾರಿಗೆ? ಎಮಿರೇಟ್ಸ್ ಎಂಬಿಡಿಗೆ. ಮುಂಚೆ ಕ್ಯಾಶ್ ಹಾಕಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಆಮೇಲೆ 26% ಓಪನ್ ಮಾರ್ಕೆಟ್ ಅಲ್ಲಿ ತಗೋತಾರೆ. ಬ್ಯಾಂಕ್ನ
ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಇನ್ಶೂರೆನ್ಸು ರೆಕಾರ್ಡ್ ಹೈ ಆಗಿ 15.5 lakh crore ಆಗಿದೆ. ಇದೆಲ್ಲ ಏನು ಹೇಳ್ತಾ ಇದೆ ಅಂತಂದರೆ, ಜನ ದುಡ್ಡನ್ನ ಬ್ಯಾಂಕಲ್ಲಿ ಹಾಕ್ತಾ ಇಲ್ಲ, ಡೆಪಾಸಿಟ್ನ ಬೇರೆ ಎಲ್ಲೋ ಹೊರಗಡೆ ತಗೋತಾ ಇದೆ ಬ್ಯಾಂಕು. ಅದರಿಂದ ತುಂಬ ಕಷ್ಟದಲ್ಲಿದೆ ಬ್ಯಾಂಕ್ಗೆ. ಯಾಕಂತಂದ್ರೆ ಡೆಪಾಸಿಟ್ ಗ್ರೋತ್ ಇಲ್ಲ. ಯಾಕೆ ಇಲ್ಲ ಅಂತಂದರೆ, ರಿಯಲ್ ರಿಟರ್ನ್ ಡೆಪಾಸಿಟಲ್ಲಿ ಬರ್ತಾ ಇಲ್ಲ. ಅದರಿಂದ ಈ IT ಸೆಕ್ಟರ್ ಎಲ್ಲ ರೂಪಾಯಿ ಬಿತ್ತು ಜಾಲಿ ಅಂತ ಇದ್ರು, ಬಟ್ ಇದು ಫಾರಿನರ್ಗೆ ಕೂಡ ಗೊತ್ತಾಗಿದೆ. ಅದರಿಂದ ಮಾರ್ಜಿನ್ನ ಅವನು ಕಟ್ ಮಾಡ್ತಾ ಇದ್ದಾನೆ. ಯಾಕೆಂತಂದರೆ ನೀವು ಕಾಸ್ಟ್ ಕಡಿಮೆ ಮಾಡು ಅಂತ ಪ್ರೆಷರ್ ಕೊಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ. ಪೇಂಟ್ ಕಂಪನಿ ಆಮೇಲೆ ರಿಯಲ್ ಎಸ್ಟೇಟೇ ಮಲಗ್ಬಿಟ್ಟಿದೆ, ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅದರಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಂಡಸ್ಟ್ರಿಯಲ್ ಕೋಟಿಂಗಿಂದ ಎಲ್ರಿಗೂ ಹಾಕ್ಬೋದು. ಬಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಬೈಬ್ಯಾಕ್ನೆಲ್ಲ ಓಪನ್ ಮಾರ್ಕೆಟಲ್ಲೇ ಮಾಡಿ, ಆವ್ಲೇ ಈ ಲಿಕ್ವಿಡಿಟಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾಗ್ನಮ್ ಐಸ್ ಕ್ರೀಮು 62% ಕ್ವಾಲಿಟಿ ವಾಲ್ಸ್ನಲ್ಲಿ ತಗೊಂಡಿದ್ದಾರೆ. ಇಂಡಿಯಾದಲ್ಲಿ ನಾವು ದೊಡ್ಡದಾಗಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮಹೀಂದ್ರ SUV ಸೇಲ್ಸು ತುಂಬ ಸ್ಟ್ರಾಂಗ್ ಆಗಿತ್ತು, ಟ್ರ್ಯಾಕ್ಟರ್ ಡಿಮ್ಯಾಂಡ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ದಾರೆ. ಮಹೀಂದ್ರ ವೆಹಿಕಲ್ಸು ಅವರ ವೆಹಿಕಲ್ ಬೆಲೆನ 2.5% ಏರಿಸಿದ್ದಾರೆ. TVS ಫ್ಯಾಮಿಲಿ ಒಳಗೇನೆ ಜಗಳ, ತಂದೆಗೂ ಮಗಳಿಗೂ ಈ ಸಲ. ಸುಂದರಂ ಈ ಲಕ್ಷ್ಮೀ ವೇಣುವನ್ನು ನಡೆಸ್ತಾ ಇದ್ದಾರೆ. ಅವರು ವೇಣು ಶ್ರೀನಿವಾಸನ್ ಅವರ ಮಗಳು. ಅವರು TVS ಕ್ಲಾರಲ್ಲಿ ಇದ್ದಂಥ ಒಬ್ಬ ಕಂಪನಿ ಸೆಕ್ರೆಟರಿನ ಕೆಲಸದಿಂದ ತೆಗೆದಿದ್ದಾರೆ. ಆಮೇಲೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಚೇರ್ಮನ್ ಆಗ್ತಾ ಇದ್ದಾರೆ. ರಿಸೈನ್ ಮಾಡ್ತಾ ಇದ್ದಾರೆ ಗೋಪಾಲ್ ಅಂತ ಅನ್ನೋರು. ಕೂಡಲೇ ಮರುದಿನನೇ ವೇಣು ಚೇರ್ಮನ್ ಆಗ್ತಾ ಇದ್ದಾರೆ. ಈಗ ಆ ಒಂದು ಇದರಿಂದ ತಿರ್ಗಾ ತಗೊಂಡು ಬಂದಿದ್ದಾರೆ. ಈಗೇನು ಹೇಳ್ತಾ ಇದ್ದಾರೆ, ಇದೆಲ್ಲ ಗವರ್ನೆನ್ಸ್ ಇಶ್ಯೂ ಅಲ್ಲ, ಲಕ್ಷ್ಮಿ ನಿನ್ನ ಬಿಸ್ನೆಸ್ನ ನೋಡ್ಕೋ, ಈ ಥರ ಕೆಲಸಗಳನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ. EMI ಏನು ಹೇಳ್ತಾರೆ ಅಂತಂದರೆ, ನನ್ನ ಹತ್ರ ಕೆಲಸಕ್ಕಿರೋಂಥ ರಿಪೋರ್ಟರ್ ನಮ್ಮ ಹತ್ರ ಸಂಬಳ ತೊಗೊಂಡ್ಬಿಟ್ಟು ನಮ್ಮನ ಹತ್ರ ಹೋಗಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸುದರ್ಶನ್ ಮೇನು ಹತ್ರ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅವರು TVS ಹೋಲ್ಡಿಂಗ್ಸ್ನ ರನ್ ಮಾಡ್ತಾ ಇದ್ದಾರೆ. ನಮ್ಮ ಟೀಮಾ ಅವರ ಟೀಮಾ ಅನ್ನೋದನ್ನ ಹೇಳುವಂಥ ಜಗಳ. IDFC ಸ್ಕ್ಯಾಮಲ್ಲಿ ಚಂಡೀಗಢ ಸ್ಮಾರ್ಟ್ ಸಿಟಿ ಚೇರ್ಮನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಚಂಡೀಗಢ ಸ್ಮಾರ್ಟ್ ಸಿಟಿ ಸಿಒನ ಅರೆಸ್ಟ್ ಮಾಡಿ ಅವರೇ 116 ಕೋಟಿನ ಹೊಡೆದಿದ್ದಾರೆ. ಇದು ಫುಲ್ ಆಗಿ ನಾನು ಹೇಳಿದ ತರ ಗವರ್ಮೆಂಟ್ ಇದ್ದಿರುತ್ತೆ. ಕರ್ನಾಟಕ ಬ್ಯಾಂಕ್ ಶೇರ್ಸ್ ಬೆಲೆ ಬಿದ್ದಿದೆ. ಡೆಪಾಸಿಟ್ಸು ಅಡ್ವಾನ್ಸು ಮಾಡರೇಟ್ ಆಗಿ ಏರಿದೆ. ಇದ್ರೂ ಕೂಡ ಮಾರ್ಕೆಟ್ ಬಿದ್ದಿದೆ. ಸೌತ್ ಇಂಡಿಯನ್ ಬ್ಯಾಂಕು ಅಡ್ವಾನ್ಸಸ್ಸು 16.6% ಏರಿದೆ. ಡೆಪಾಸಿಟ್ ಏರಿದ್ರೂ ಕೂಡ ಅಷ್ಟೊಂದಾಗಿ ಏನು ಏರಿಲ್ಲ. ಅಂಡ್ ವೇಲೋ ಗ್ರೂಪು PMIG ಅಂತ ಅನ್ನೋರ ಜೊತೆ ಅಸೆಟ್ ಮ್ಯಾನೇಜ್ಮೆಂಟ್ ಡಿವಿಷನ್ನ ಕಂಪ್ಲೀಟ್ ಆಗಿ ತಗೊಂಡಿದ್ದಾರೆ. ನಿನ್ನೆ ನಾನು ಅಗ್ರೋ ಕೆಮಿಕಲ್ ವ್ಯಕ್ತಿನ ನೋಡಿದೆ. ಅವ್ರು ಇನ್ಪುಟ್ ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ ಈ ಕೋರಮಂಡಲ್ ಆ ಥರ ಕಂಪನಿಗಳಿಗೆಲ್ಲ. ಒಂದು ದಿನಕ್ಕೆ 4-5 ಕೊಟೇಶನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದುಡ್ಡು ಕಳಿಸಿದ ಮೇಲೆ ಕೊಟೇಶನ್ ಬದಲಾಗ್ರೆ ಎಕ್ಸ್ಟ್ರಾ ದುಡ್ಡನ್ನ ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಎಥಿಕ್ ಲೋಕಲ್ ಆ ಥರ ಪ್ಲಾಂಟ್ ಅಗ್ರೋ ಕೆಮಿಕಲ್ಗೆ ಬೇಸಿಕ್ ಪ್ರಾಡಕ್ಟು ಬಿಸ್ನೆಸ್ಸೇ ತುಂಬ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ಲೆದರ್, ಟೆಕ್ಸ್ಟೈಲ್ಸ್ ಇದೆಲ್ಲದಕ್ಕೂ ಎಕ್ಸ್ಪೋರ್ಟೇ ತುಂಬ ಕಷ್ಟವಾಗಿದೆ. ಮಾರ್ಕೆಟು ಇದೇನೇ ಬಾಟಮ್ ಅಂತ ಅನ್ಕೊಂಡ್ಬಿಡ್ಬೇಡಿ. ನಾಳೆ ಏರಿದ್ರೂ ಕೂಡ ತಿರ್ಗಾ ಬೀಳುತ್ತೆ. ಪಟಾಕಿ ಲಿಸ್ಟಿಂದ 1-2 ಅಂತ ಕನ್ಸಿಡರ್ ಮಾಡಿ. ಇದೇ ಇವತ್ತಿನ ಸುದ್ದಿ, ಮುಖ್ಯವಾದಂಥ ಸುದ್ದಿ. ಗೋಲ್ಡ್ ವೇಟು ಕಂಟಿನ್ಯೂಸ್ ಆಗಿ ಬೀಳುತ್ತೆ. ಇನ್ನೊಂದು 3 ವಾರಕ್ಕೆ ಯುದ್ಧ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯುದ್ಧ ಕಂಟಿನ್ಯೂ ಆದರೆ ಕಚ್ಚಾ ತೈಲದ ಬೆಲೆ ಏರುತ್ತೆ, ಗೋಲ್ಡ್ ಬೆಲೆ ಇಳಿಯುತ್ತೆ, ಡಾಲರ್ ಸ್ಟ್ರೆಂಥನ್ ಆಗುತ್ತೆ. ನಿಮಗೆ ಇದು ಒಂದೊಳ್ಳೆ ಅವಕಾಶ ಚಿನ್ನವನ್ನು ಅಕ್ಯುಮುಲೇಟ್ ಮಾಡೋದಕ್ಕೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ.